ಕೃಷ್ಣ ಯಾರು? ವಸುದೇವ ಸುತಂ, ವಸುದೇವನ ಮಗ. ವಸುದೇವ ಸುತಂ ಕಂಸ ಚಾಣೂರರಿಗೆ ಮರ್ದನ ಮಾಡಿದ್ದರೆ. ಆ ಕಂಸ ಚಾಣೂರರು ಆವಾಗಿನ ಕಾಲಕ್ಕೆ ಡಾನ್ರಿ ಅವರೆಲ್ಲ. ಅವ್ರಿಗೆ ಯಾರೂ ಎದುರು ಹಾಕೋತಿದ್ದಿಲ್ಲ, ಅಂಥವ್ರು ಹಾಕಿ ಬಿಡ್ದಾನ್ರಿ ಅವ. ಮರ್ದನಂ ಒಂದೇ ಕೃಷ್ಣ ದೇವಕಿ ಪರಮಾನಂದಂ. 7 ಹೆಣ್ಣಾದಾಗ ಗಳ 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 ಹತ್ತಿದ್ಲ ರೇಕಿ. ಆಮೇಲೆ ಇವನು ಹುಟ್ಟಿದ್ದಕ್ಕೆ ಪರಮ ಆನಂದ ಆತ್ರಿಕಿ. ವಾ ಬಂದವ ಮಗ ಜಗತ್ ಕಲ್ಯಾಣ ಮಾಡಾಕ, ನಮಗೆಲ್ಲ ಬಿಡುಗಡೆ ಮಾಡಾಕ. ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ರೀ. ಜಗತ್ತಿಗಿನ ಗುರು ರೀ ಅವ. ಗುರು 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 ಅಂತೇವ್ರಿ. ಗುರುಗಳು ಭಾಳ ಮಂದಿ ಆಗ್ಯಾರ್ರಿಪ್ಪ. ಆ ಗುರು ಈ ಗುರು ಈ ಗುರು 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 ಅಂತಾರ್ರಿ. ಮತ್ತು ಗುರು ಗುರು ಇಲ್ಲ ರೀ. ಗುರು ಯಾರಂತ ಹೇಳಿದ್ರೆ ಕೃಷ್ಣ ಒಬ್ಬನೇ ರೀ. ಆ ಕೃಷ್ಣನ ಯಾರು ಭಗವದ್ಗೀತೆಯನ್ನು ಸರಿಯಾಗಿ ತಿಳಿದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೋ, ಅದನ್ನು ತಿಳಿದಿದ್ದನ್ನು ಇನ್ನೊಬ್ಬರಿಗೆ ಸರಿಯಾಗಿ ತಿಳಿಸಿ ಅವರನ್ನು ಗುರು ಯಾರು ಮಾಡ್ತಾರೆ ನೋಡ್ರಿ, ಅವ್ರು ಸದ್ಗುರು ರೀ. ಗುರುವಿನ ಮಹತ್ವ ಕೃಷ್ಣನ ಮಾಡಿದ್ದಾರೆ. ಅವನು ಯಾವಾಗಲೂ ನೋಡಿದ್ರೆ ಅವನು ಶ್ರೇಷ್ಠ ಪರಮಾತ್ಮ, ಸಾಕ್ಷಾತ್ ಪರಮಾತ್ಮ ಇದ್ದರೂ ಸಹಿತ ಅವನು ಸಾಂದೀಪಿನಿ ಗುರು ಹತ್ರ ಹೋಗಿ ಅವನು ಅಧ್ಯಯನ ಮಾಡಿದ್ದಾರೆ. ಇಲ್ಲಂದ್ರೆ ಅವ್ನು ನೋಡಿ ನಾವು ಹಂಗೆ ಮಾಡೋರು ಅಂಥೇಳಿನೇ ಭಗವದ್ಗೀತೆ 3ನೇ ಅಧ್ಯಾಯದ 21ನೇ ಶ್ಲೋಕ ಇರಬೇಕ್ರಿ. ಅದು ಯದ್ದದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ. ನನ್ನಂಗೆ ಮಾಡಬಾರ್ದು, ನಮ್ಗೇನು ಶಾಲೆಗಿಲಿ ಬ್ಯಾಡ ಅಂತಾರೆ. ಕೃಷ್ಣನ ಗುರುಕುಲಕ್ಕೆ ಹೋಗ್ಯಾನ ಮತ್ತು ಗುರುವಿಗೆ ಗುರುದಕ್ಷಿಣೆನೂ ಕೊಟ್ಟಾನ್ರಿ ಅವ. ಅದು ಭಾಳ ಮಹತ್ವದ ರೀ. ನಮ್ಮಂಥ ಕಾಮನ್ ಇಲ್ಲ ರೀ. ಸತ್ತು ಹೋಗಿದ್ದ ಮಕ್ಕಳಂತ ಅಂತಾಡ್ರಿ ದೇವಿ ಜಗನ್ಮಾತಾ, ಗುರು ಮಾತಾ. ಗುರು ಬ್ಯಾಡ ಅಂತಾನ್ರಿ. ಏನು ಬ್ಯಾಡಪ್ಪ, ನೀ ಕಲ್ತಿದ್ದ ಸಾಕು, ನಮ್ಮ ಗುರುಕುಲ್ನಾಗ ನೀ ಬಂದು ಕಲ್ತಿ ಅಂತ ನಾ ಬೋರ್ಡ್ ಹಾಕಿದ್ರು ಭಾಳ ಮಂದಿ ಬರ್ತಾರೆ ನಿನಗೆ ನೋಡಿ. ಏನು ಬ್ಯಾಡ ಅಂತ ಆಕೆ ಗುರು ಮಾತಾ ಹೇಳ್ತಾಳೆ. ಇಲ್ಲ ನಮ್ಮ ಮಗ ಸತ್ತಾನ, ಹೋಗಿ ತೊಗೊಂಬರ್ರಿ ಅಂತಾಳು. ಬೇರೆ ಲೋಕಕ್ಕೆ ಹೋಗಿ ತೊಗೊಂಡು ಬಂದು ಸತ್ತ ಮೃತ ಮಗನನ್ನು ಗುರುದಕ್ಷಿಣೆ ಹಾಕಿ ಕೊಡ್ತಾನ್ರಿ ಅವ. ಅದಕ್ಕೆ ಗುರುದಕ್ಷಿಣೆ ಮಹತ್ವ ಭಾಳ ಅದ ರೀ. ಅದು ತೊಗೊಂಡಿದ್ದವ್ರಿಗೆ ಆನಂದೋ ಆನಂದ ಅನ್ನಿಸ್ಬೇಕು. ಸಂಸ್ಮೃತ್ಯ ಅಂತಾನೆ ನೋಡ್ರಿ, ಹಂಗೆ ರೀ. ಅದಕ್ಕಾಗಿ ಸ್ವಾಮೀಜಿಯವ್ರು ಅಂತಾರೆ, ನೀವು ಕೊಡಕ್ಕೆ ಇದ್ರೆ ಶಕ್ತಿ ಮೀರಿ ಕೊಡ್ರಿ. 500 ರೂಪಾಯಿ ಕೊಡೋದಿದ್ದು ಬರೀ 500 ಕೊಡಬೇಡ್ರಿ, 1 ರೂಪಾಯಿ ಹಾಕ್ರಿ, 1000 ಹಾಕ್ರಿ. ಎಷ್ಟು ನಿಮ್ದು ಹೈಸಿಯತ್ ಅದಲ್ಲ ಹೆಚ್ಚಿಂದ ಕೊಟ್ಟ ನಂತರವೂ ಸಹಿತ ನಮಗೆ ಅನ್ನಿಸ್ಬೇಕ್ರಿ, ಆ ಜ್ಞಾನಕ್ಕೆ ನಾನು ಅಷ್ಟು ಕೊಟ್ಟಿದ್ದೇನಂತೇಳಿ. ಬೆಲೆ ಕೊಟ್ಟರೆ ಬೆಲೆ ಬರ್ತೈತ್ರಿ. ಬೆಲೆನೂ ಕೊಡಲಿಲ್ಲ ಅಂದ್ರೆ ಅದು ಬೆಲೆನೇ ಬರೋಂಗಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿಬಿಡ್ತೈತಿ. ಮತ್ತೆ ಹೇಳ್ತಾರೆ, ನಾವು ಕಲಿತ ವಿದ್ಯೆನ 4 ಜನರಿಗೆ ಕಲಿಸಿದ್ರೆ ಮಾತ್ರ ಗುರು ಋಣದಿಂದ ಮುಕ್ತ ಆಗ್ತೇವ್ರಿ, ಋಷಿ ಋಣದಿಂದ. ಹೀಗಾಗಿ ಆ ಕೃಷ್ಣನು ಸಹಿತ ಎಲ್ಲೇ ಯಾರು ಸಿಗ್ತಾರೋ ಅಂತ ಕುಂತಿದ್ದ ಏನೋ, ಕುರುಕ್ಷೇತ್ರದಲ್ಲಿ ಅವನು ಅಂದಿದ್ದಕ್ಕೆ ನಿಂತ ಬಿಟ್ಟಾರಿ. ಅದು ಸಹಿತ ರೀ. ಎಂಥ ಮಹಾರಥಿ ಎಲ್ಲರೂ ನಿಂತಿದ್ರು, ಶಂಖ ಕಹಳೆಯನ್ನು ಊದು ಬಿಟ್ಟಿದ್ರು. ಹೇಳನ್ನಕ್ಕೆ ಒಂದ ತಾಡ ನೋಡ್ರಿ. ಅವನು ತಾನು ಶುರುನ ಮಾಡಿಬಿಟ್ಟಾರಿ ಭಗವದ್ಗೀತಾ. ಎಲ್ಲಿ ಮಾಡಿದ? ಕುರುಕ್ಷೇತ್ರದಲ್ಲಿ. ಎಲ್ಲ ಹೃದಯದೊಳಗೂ ಒಂದು ಕುರುಕ್ಷೇತ್ರದ ರೀ. ಅಲ್ಲೆಲ್ಲ ಪಂಚ ಪಾಂಡವರು ಭಾಳ ಕಡಿಮೆ ಅದಾರ, ಕೌರವರು ಭಾಳ ಹೆಚ್ಚದಾರ ರೀ. ಅದ್ರೊಳಗೆಲ್ಲ ಯುದ್ಧ ನಡೆದಿರ್ತೈತೆ ರೀ. ಆದರೆ ವಿಜಯ ಯಾರ್ದಾಗಬೇಕು? ಯಾರು ಕೃಷ್ಣನನ್ನು ನಂಬಿ ಅವನ ಜ್ಞಾನದಂತೆ ಉಪದೇಶದಂತೆ ನಡ್ಕೊಂಡಾರಲ್ರೆ ಅವ್ರಿಗೆ ರೀ. ಹೇಳ್ತಾರ್ರಿ, ಕೃಷ್ಣನನ್ನು ನಂಬಿದರೆ ಕಷ್ಟ ಒಂದಿಷ್ಟಿಲ್ಲ. ಎದಕ್ಕೆ ಕಷ್ಟ ಒಂದಿಷ್ಟಿಲ್ಲ? ಪಾಪ ಅವು ಎಷ್ಟು ಪಾಂಡವರು ಎಷ್ಟು ಅವ್ನು ನಂಬಿದ್ರೆ ಸ್ವಲ್ಪ ಕಷ್ಟ ಇದ್ವಿ ಅನ್ರಿ. ಅವನು ಖರೆ ಆರಾಮ್ ದುರ್ಯೋಧನ ಇದ್ದಾರೆ, ಭೋಗದೊಳಗೆ ಅವ್ರು ಇರ್ತಾರೆ ರೀ. ಆದರೆ ಸ್ಟ್ರಗಲ್ ಮಾಡೋದೇ ಲೈಫ್ ಮಜಾ ರೀ. ಬೆಡ್ ಮೇಲೆ ಬಿದ್ದ ಸಾಯೋಕ್ಕಿಂತ ಒಂದು ಸ್ವಲ್ಪ ತೀರ್ಥಾಟನೆ ಮಾಡಿ ಸಾಯೋದು ಚಲೋ ರೀ. ತೀರ್ಥಾಟನೆಕ್ಕಿಂತ ಎಲ್ಲೆಲ್ಲಿ ಕ್ಲಾಸ್ ಇರ್ತಾವೆ ನೋಡಿ, ಓಡಾಡಿ ಸಾಯೋದು ಚಲೋ ಅದ ರೀ. ಜ್ಞಾನ ಸಿಗ್ತೈತೆ ರೀ. ನಾವು ಭಾರಿ ಸುಖ ಅಂದ್ಕೊಂಡಿರ್ತೇವೆ. ಸುಖ ಅಲ್ಲ ರೀ. ಸುಖ ಯಾವಾಗ ರೀ? ನೀವು ಸ್ಟ್ರಗಲ್ ಮಾಡಿದ ಮೇಲೆ ಅದು ಸುಖ ರೀ. ಬಿಸಿಲಿನಲ್ಲಿ ನಡೆದವನಿಗೆ ನೆರಳಿನ ಮಹತ್ವ. ನೀವು AC ರೂಮ್ನಾಗ ಕುಂತ್ಬಿಟ್ರೆ ಏನು ಅನ್ಸಂಗೇ ಇಲ್ಲ ರೀ, ಮಜಾನ ಅನ್ಸಂಗಿಲ್ಲ. ಅದಕ್ಕಾಗಿ ಸಾಯ್ಕೊಂತ ಬೀಳ್ಕೊಂತ ಹೋಗಿ ಯಾರು ಕಲಿತು ಬಂದಾರ ಅದು ಶ್ರೇಷ್ಠ.
ಅದಕ್ಕಾಗಿ ಒಂದು ಗ್ಲಾಸ್ ಲಿಂಬೆಹಣ್ಣಿನ ಶರ್ಬತ್ ಮಾಡೇನ್ರಿಪ್ಪ. ಮನ್ಯಾಗಿಂದ ನೀರು ಫಿಲ್ಟರ್ ವಾಟ್ರ್ಲಿಂದ ಮಾಡಿ ಇಟ್ಟೇನಿ. ಒಬ್ರು 10 ಕಿಲೋಮೀಟರ್ 40 ಡಿಗ್ರಿ ಬಿಸಿಲ್ನಾಗ ನಡ್ಕೊಂತ ಬಂದಾನ್ರಿ, ಅವನು ಕುಡಿತಾನ. ಒಬ್ನ 24 ತಾಸು AC ರೂಮ್ನಾಗ ಕಂಪ್ಯೂಟರ್ ಮುಂದೆ ಕುಂತವ ಹೊರಗೆ ಬಂದ ಅವನು ಕುಡಿತಾನ. ಅದು ಯಾರಿಗೆ ರುಚಿ ಅನ್ನಿಸ್ತೈತ್ರಿ? ನಡೆದು ಬಂದವ್ನಿಗೆ ಅನ್ನಿಸ್ತೈತ್ರಿ, ಎಂದರ ಕುಡ್ದೇನೋ ಇಲ್ಲ ಅಂತೇಳಿ. ಅದು ಅವ್ನಿಗೆ ಎಷ್ಟು ತಂಪು ಅನ್ನಿಸ್ತೈತಿ, ಅವ್ನಿಗದು ಬಿಸಿ ಅನ್ನಿಸ್ತೈತ್ರಿ. ಹೇಗೋ ಹಾಗೆ ಮನುಷ್ಯನಾಗಿದ್ದವನು ಸ್ಟ್ರಗಲ್ ಮಾಡ್ಬೇಕಂತೇಳಿನೇ ಕೃಷ್ಣ ನಮಗೆ ಇದನ್ನೇ ತೋರಿಸ್ಕೊಟ್ಟಿದೆ. ನ ಬುದ್ಧಿ ಭೇದಂ ಜನಯೇತ್ ಅಜ್ಞಾನಂ ಕರ್ಮ ಸಂಗೀನಾಂ ಜೋಷಯೇತ್ ಸರ್ವಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚಾರ. ನಹಿ ನನಗೆ ತ್ರಿಲೋಕದಲ್ಲಿಯೂ ನನಗೆ ಮಾಡಬೇಕಾದದ್ದು ಏನೂ ಇಲ್ಲ, ಆದರೂ ಸಹಿತ ನಾನು ಜನರ ಸಲುವಾಗಿ ಕರ್ಮದಲ್ಲಿ ಪ್ರವೃತ್ತನಾಗ್ತೇನೆ. ದೇವ್ರು ಕೊಟ್ಟಿದ್ದು ನಮಗೆಲ್ಲ ಅದರಿ. ಮನೆ ಮುಂದೆ ಕಾರ್ ಬಂದು ನಿಂದಿರ್ತೈತಿ, ಬೇಕನ್ನುವಷ್ಟೆಲ್ಲ ಒಂದು ನೋಡಿದ್ರೆ ಹಿಂಗೆ ಬಾಗ್ಲ ತೆಗೆದು ದಬಾ ದಬಾ ಬೀಳುವಷ್ಟು ಸೀರೆ ಅದಾವು. ಎಷ್ಟು ಯಾವ ಹಾರ ಹಾಕೋಬೇಕು ಅಷ್ಟೆಲ್ಲ ಹಾರದ್ದು ಒಂದು ಇದು ಜ್ಯುವೆಲರಿ ಮಾಟ ಅದ. ಎದಕ್ಕೆ ಬೇಕು ಊರು ಮಂದಿ ಉಸಾಬ್ರಿ ಅಂತ ಕೂಂತರ ಅಲ್ಲೇ ಕೊಳಿತೀವ್ರಿ ನಾವು. ಜೀವನ ಸಂಘರ್ಷ ಕರ್ನೇಕೋ ಆಯಾ ಹೈ, ಸಂಘರ್ಷಿ ಜೀವನ ಹೈ. ಸಂಘರ್ಷದ ಮಾಡಿನೇ ಬಂದೇವ್ರಿ. ಇಷ್ಟು ಜೀವನದೊಳಗು ನಾವು ಆರಾಮ್ ಬಂದಿಲ್ಲ ರೀ. ಅಲ್ಲ ಮೇಲಿನ ಲೋಕಲಿಂದ ಮಳೆಯಾಗಿ ಬಿದ್ದೇವು, ಮಳೆಲಿಂದ ಅನ್ನ ಆಗ್ಯವು, ಅನ್ನನೂ ಆಗ್ಬೇಕಂದ್ರೆ ಎಷ್ಟು ತ್ರಾಸ ಅದ ರೀಪ್ಪ. ಎಲ್ಲ ಭಾಳ ಕಷ್ಟ ಅದ ರೀ. ಬಿಸು ಕಲ್ನಾಗ ಬೀಸಿ ಚಟಾಪಟ ಎಷ್ಟು ದುಃಖಪಟ್ಟು ಬಂದೇವ್ರಿ ನಾವು. ಅದು ಸಹಿತ ತಂದಿಗೆ ಅನ್ನ ತಿಂದದ್ದು ರಕ್ತ ಆಗ್ತೈತಿ, ರಕ್ತ ಆಗಿದ್ದ ವೀರ್ಯ ಆಗ್ತೈತಿ, ವೀರ್ಯ ಆಗಿದ್ದ ಅದು ತಾಯಿ ಸಿಗ್ಬೇಕ್ರಿ. ಈಗಿನ ಕಾಲಕ್ಕೆ ತಾಯಿ ದುರ್ಲಭ ಆಗ್ಬಿಟ್ಟಾಡ್ರಿ ಈಗ. ಆ ತಾಯಿ ಒಳಗೆ ಹೋಗ್ಬೇಕಂದ್ರೂ ಸಹಿತ ಸಾವಿರಾರು ಜೀವರಾಶಿಗೂ ಕಾಂಪಿಟೇಷನ್ ರೀ. ಎಲ್ಲ ತೋರಿಸ್ತಾರೆ ಈಗ ಎದ್ರಾಗ ಡಿಸ್ಕವರಿ ಚಾನಲ್ದೊಳಗೆ ರೀ ಪೂರ್ಣ ತೋರಿಸ್ತಾರೆ. ಅವು ಶುಕ್ರಾಣು ಎಷ್ಟು ಚಂದ ಇರ್ತಾವ್ರಿ, ಮೊಳಕೆ ಬಂದಿದ್ದು ಕಾಳು ಇದ್ದಂಗೆ ಇರ್ತಾವ್ರಿ ಅವು. ಎಷ್ಟು ರೀ ಅವು ಸಾಸ್ವಿಗೆ ಇಷ್ಟು ಉದ್ದುದ್ದ ಹಿಂಗೆ ನಿಮ್ಮ ಸಿರಿ ಅದ ನೋಡ್ರಿ, ಇಂಥವು ಬಾಲ ಇರ್ತಾವ್ರಿ ಅವಕ್ಕೆಲ್ಲ ಓಡ್ತಿರ್ತಾವ್ರಿ, ಸೀ ಅಂತ ಓಡ್ತಿರ್. ಅದ್ರಾಗ ರೀ ಆ ತಾಯಿದು ನಮ್ಮದು ಪ್ರಾರಬ್ಧ ಯಾರಿಗದ ನೋಡ್ರಿ ಅದಕ್ಕಷ್ಟ ಓಪನ್ ಮಾಡ್ತೈತ್ರಿ ಅದು ಗರ್ಭ. ಅದು ಒಂದು ಬಂತು ಅದ್ರದ್ದು ಕಾಯ್ತಿರ್ತೈತಂತ್ರಿ ಅದು ಬಂತು ನೆಲೆಸ್ತು, ಡೋರ್ ಬಂದ್, ಆವಾಗ ನಮ್ದು ಪ್ರಯಾಣ ಶುರು ನೋಡ್ರಿ. ಇದು ಶರೀರದ್ದು 1 ತಿಂಗಳ 2 ತಿಂಗಳ 3 ತಿಂಗಳ 4 ತಿಂಗಳ 5 ತಿಂಗಳು 6 ತಿಂಗಳ ಪೇಷನ್ಸ್ ಹೋಗ್ಬಿಡ್ತೈತ್ರಿ ಅದಕ್ಕೆ. ಆಮೇಲೆ ಗಡ ಎಲ್ಲೆದ್ದು ದಾರಿ ಹುಡುಕಕ್ಕೆ ಶುರು ಮಾಡ್ತೈತಿ. ಮಾಡಿ ಅದು ಸಹಿತ ಭಗವಂತನ ಅದು ಸ್ಟ್ರಗಲ್ ಮಾಡ್ಬೇಕ್ರಿ. ಮತ್ತು ಕುಂತ್ರೆ ಯಾರೂ ಮಾಡೋಕ್ಕೆ ಕೊಡೋಂಗಿಲ್ಲ. ಅಲ್ಲೇ ಕಲಿಸ್ಬಿಟ್ಟಾನ ಭಗವದ್ಗೀತಾ, ನೀ ಸ್ಟ್ರಗಲ್ ಮಾಡಿದ್ರೆ ಹೊರಗೆ ಹೋಗ್ತೀವಿ ಮಗನ, ಇಲ್ಲಾಂದ್ರೆ ನಿಮ್ಮ ಅವ್ವಂದು ಹೊಟ್ಟೆ ಕೊಯ್ದು ನಿನಗೆ ಇಕ್ಕಳು ತೊಗೊಂಡು ಹೊರಗೆ ತೆಗಿತಾ. ಹೊರಗೆ ತೆಗಿದ್ರು ಸಹಿತ ತ್ರಾಸ ಅದ ರೀ. ಹೊಟ್ಟೆಯಾಗಿರೋದು ಬೇಕಾಗ್ತೈತೆ. ಹೊರಗೆ ಬಂದಮೇಲೆ ಇನ್ನೂ ಅದೋ ನಿದ್ದೆ ಬರ್ತೈತಿ. ಕಾಕ ಬಂದ ನೋಡಿ ತಗೋ ರೊಕ್ಕ ಅನ್ನೋ ನಿದ್ದೆ ಕೆಡ್ಸಿ ಎಂಥ ಸಿಟ್ಟು ಬರ್ತೈತಿ. ಅದಕ್ಕೆ ಏನಾರು ಕಡ್ದಿರ್ತೈತೆ, ಅದು ಅಳ್ತಿರ್ತೈತಿ. ಅವು ಅದನ್ನ ಹಸಿವಾಗೈತಂತ ನೀರು ಹಾಲು ಕುಡಿ ಹಿಡಿಯೋವಲ್ತವ ಅಂತಾರೆ. ಮತ್ತು ಅದ್ರದ್ದು ಆಗಿದ್ದ ಬಾಯಿ ಇರಂಗಿಲ್ಲ, ಮೂಕ ಜೀವ. ಭಾಳ ತ್ರಾಸದ ರೀ. ಅಷ್ಟೆಲ್ಲ ದಾಟ ಬಂದೇವು ನಾವೆಲ್ಲ. ಈಗ ಭಗವದ್ಗೀತಾ ಬಂದೈತೆ ನಮ್ಮ ಕೈಯಾಗ. 2nd ಇಯರ್ ಮಾಡಿ ಹುಡುಗ ಫೇಲ್ ಆದ ಅಂತ ಅವ್ನು ಸುಸೈಡ್ ಮಾಡ್ಕೊಳ್ಬೇಕಂತ ನೇಣು ಹಾಕೋಬೇಕನ್ನುವಾಗನ ದೋಸ್ತ್ ಬಂದೇ ಲೇ ಏನು ಮಾಡಾಕತ್ತಿಲ್ಲ ಅಂತ ಕಿಟಕಿಯಾಗಿಂದ ಹೋದ್ರೆ, ನಾ ಸಾಯ್ತೇನಿಲ್ಲಪ್ಪ, ನಾ ಫೇಲ್ ಆಗೇನಿಂದ. ಎಷ್ಟು ಸಬ್ಜೆಕ್ಟ್ ಹೋಗ್ಯಾವ ಅಂದ, 2 ಹೋಗ್ಯಾವ ಮಗನ, 2 ಹೋಗ್ಯಾವ. 2 ಕುಂತು ಪಾಸಾಗ ನೀ ಸತ್ರ ಮತ್ತು 1ನೇ ತಲೆಯಿಂದ ಬರ್ಬೇಕು ನೋಡಿ. ನೀ ಮತ್ತು ಬಿಡಂಗಿಲ್ಲ ರೀ, ಇದು ಪುನರ್ಜನ್ಮ ಬಿಡಂಗಿಲ್ಲ. ಅದಕ್ಕಾಗಿ ಹೇಳ್ತಾರೆ, ಈ ಜೀವನ ಸಾರ್ಥಕ ಮಾಡಿಕೊಳ್ಳಬೇಕು ಅಂದಿದ್ದೇ ಆದರೆ ಆ ಪರಮಾತ್ಮನ ವಾಣಿ ಭಾಳ ಮಹತ್ವದ ರೀ. ಭಗವದ್ಗೀತಾ ಸಂಘರ್ಷ ಕರೋ. कृष्ण ने कहा अर्जुन से तू प्यार न जता दुश्मन से, तू युद्ध कर. ಯುದ್ಧ ಅಂದರೆ ಸಂಘರ್ಷ ರೀ. ಅಪೋಸಿಷನ್ ಪಾರ್ಟಿ ನೀ ಬೆನ್ನು ತೋರಿಸ್ಬೇಡ, ಬಂದಿಯೆಲ್ಲ ಎದುರಿಸು. ನೀವು ಸ್ವಲ್ಪ ಸಮಸ್ಯೆ ಐತಂದ್ರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಪರಿಹಾರ ಮಾಡ್ಕೊ. ಸ್ವಲ್ಪ ತ್ರಾಸ ಆಗೈತಂದ್ರೆ ಭಾಳಷ್ಟು ತ್ರಾಸ ಮಾಡ್ಕೊ. ಅದು ಮೊದ್ಲಿನ ತ್ರಾಸ ಅನ್ಸಂಗಿಲ್ಲ ರೀ. ನಮ್ಮ ಹಂಗೆ ಮಾಡ್ಕೊತ ಹೋಗ್ಯಾರ ನೋಡ್ರಿ. 1ನೇ ತ ಎಷ್ಟು ಚಲೋ ಐತ್ರಿ, ಅದಕ್ಕಿಂತ 2ನೇ ತ ಬಂದ್ಕು 1ನೇ ತ ಸರಳ ಇತ್ತು ನೋಡಂತೇವ್ರಿ ನಾವು. ನಮ್ದು ಸ್ಕೂಲ್ ಜೀವನ ಮುಗಿತಪ್ಪ, ಹೈಸ್ಕೂಲ್ ಬಂದ ಸ್ಕೂಲ ಚಲೋ ಐತೆ ನೋಡ. ಒಟ್ಟು ಹಂಗೆ ಅನ್ಕೊತ ಹೋಗೋರಿ ನಾವು.
ದೇವ್ರು ಹಂಗೆ ದೊಡ್ಡ ದೊಡ್ಡ ಕೊಟ್ಕೊಂತ ಹೋಗ್ತಾನೆ ರೀ ನಮಗೆ ಸ್ವಲ್ಪ. ಅದಕ್ಕಾಗಿ ಒಂದೇ ದಿನ ಯಾರೂ ಪೈಲ್ವಾನ್ ಆಗಂಗಿಲ್ಲ ರೀ. ಅವು ಡಂಬಲ್ಸ್ ಸಣ್ಣ ಇರ್ತಾವೆ. ಮೊದಲ ಕಟ್ಗಿದು ಕೊಡ್ತಾರೆ ರೀ. ಕಟ್ಗಿದು ಮಾಡ್ಕೊಂಡು ಆಮೇಲೆ ಕೆಬ್ಣದ ಕೊಡ್ತಾರೆ ರೀ. ಕೆಬ್ಣದ ಕೊಟ್ಟು ಆ ಕೆಬ್ಣಕ್ಕೆ ಮತ್ತೊಂದು ಅಟ್ಯಾಚ್ ಮಾಡೋದು ರೀ. 10 kg ಏರಿಸ್ಕೊಂತ ಹೋಗ್ತಾರೆ. ಅವಾಗ ನಾವು 100 kg ಎತ್ತಕ್ಕೆ ಸಶಕ್ತ ಆಗ್ತೇವಲ್ಲ, ಹಂಗೆ ಜೀವನದಲ್ಲಿಯೂ ಸಹಿತ ಗಟ್ಟಿ ಆಗ್ಬೇಕ್ರಿ. ಆ ಪಾಂಡವರಿಗೆ ಗಟ್ಟಿ ಮಾಡಿದಾರೆ ಅವ. ಅವ್ರಿಗೇನು ಸುಖ ಸಿಕ್ಕಿಲ್ಲ ರೀ, ಪಾಪ ಸಂಘರ್ಷನ ಅದ ರೀ. ಸಂಘರ್ಷ ಮತ್ತು ಭಾಳ ದಿನಾನು ಸಹಿತ ಅವ್ರ ಆಳಿಕೆ ಆಳಿಲ್ಲ ರೀ. ಅವರು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬಿಟ್ಟರ್ರಿ. ಎಲ್ಲ ಕಡೆ ಹೋದ್ರು ಸಹಿತ ಅಪಮಾನ, ಎಲ್ಲೇ ಹೋದ್ರು ಸಹಿತ ಕಷ್ಟನೇ ರೀ. ಕಷ್ಟ ಯಾರಿಗಿದೆ ಅವರಿಗೆ ಕೃಷ್ಣ ಒಲಿತ. ಭಾಗವತದಲ್ಲಿ ಹೇಳ್ತಾನ್ರಿ, ನಾನು ಯಾರನ್ನು ಉದ್ಧರಿಸಬೇಕನ್ನುತ್ತೇನೋ ಅವರ ವಿತ್ತವನ್ನೆಲ್ಲ ಕಸ್ಕೋತೇನಂತಾನ್ರಿ, ನಿರ್ಗತಿಕರನ್ನಾಗಿ ಮಾಡುತ್ತೇನಂತಾನ್ರಿ. ಯಾರಿಲ್ಲಪ್ಪ ಕೃಷ್ಣ ನೀನೇ ಗತಿ ಅಂತೇಳಿ ಆಕೆ ನಿಂತ್ಲಲ್ರಿ ದ್ರೌಪದಮ್ಮ. 5 ಮಂದಿ ಎಲ್ಲ ಕುಂತಾವ್ರಿ ಮಾಡ್ಕೊಂಡಿದ್ವು. ಒಬ್ಬರು ಮುಂದೆ ಬರಲಿಲ್ಲ. ಎಂಥ ಶಾಣೆ ಅಂತವ ಭೀಷ್ಮಾಚಾರ. ಅವನು ಸಹಿತ ಸುಮ್ಮನೆ ಕುಂತ. ಆ ಕುಡ್ಡಾರ ಹಂಗೆ ಕುಂತ. ಏನು ಮಾಡಿದ್ರು ಯಾರೂ ಬರಲಿಲ್ಲ. ಬರೇ ಕೃಷ್ಣ ನೀವೊಬ್ಬನಪ್ಪ, ನನಗೆ ಇವು ಯಾರೂ ಕೆಲಸಕ್ಕಿಲ್ಲ ಅಂದ ಕೂಡಲೇ ಕೃಷ್ಣ ಬಂದ ಬಿಟ್ಟಾರಿ. ಒಂದು ಸ್ವಲ್ಪ ಲೇಟ್ ಮಾಡಿ ಬಂದ ಅಂತ. ಏನಪ್ಪ ನೀ ಸ್ವಲ್ಪ ಲೇಟ್ ಮಾಡಿ ಬಂದಿಯಲ್ಲ ಅಂತ. ನೀ ಕರೆಯೋದ ಹಂಗೆ ಕರೆದು ಬಿಟ್ಟೆವ ನನಗೆ, ದ್ವಾರಕಾಧೀಶ್ ಆಜಾವೋ ಅಂದ. ಅದ ನನಗೆ ನೀನು ಸರ್ವವ್ಯಾಪಕ ಶ್ರೀಕೃಷ್ಣ ಈಗ ತಕ್ಷಣವೇ ಬಾ ಅಂದ್ರೆ ಇಲ್ಲೇನೂ ಇದ್ದೆ ನಾನು. ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯನ. ಎಷ್ಟು ಅವನ ಮಾತನ್ನು ಎಷ್ಟು ಚಂದದವ್ರಿ ಖರೇನ. ತಿಳಿದು ನೋಡಿದರೆ ನಮಗೆ ಯಾರು ವೇದಾಂತ ಕಲ್ತಾರೆ ನೋಡ್ರಿ ಅವ್ರಿಗೆ ಭಾಳ ಚಂದ ಅವೆಲ್ಲ ಪುರಾಣ ಪುಣ್ಯಕಥೆಗಳು ಅವಾಗ ಅರ್ಥ ಆಗ್ತಾವ್ರಿ. ಆ ವಾಮನಿಗೂ ಕೇಳ್ತಾನೆ ನೋಡ್ರಿ ಇವನ್ ಬಲಿಚಕ್ರವರ್ತಿ, ನೀ ಯಾರ ಮಗ ಅಂತ ಹೇಳ್ತಾನ. ಯಾರ ಮಗ ಅಂತ ಹೇಳಿ ನಾ ಅನಾಥದೇನ್ರಿ ಅಂತಾನ್ರಿ ಅವ. ನಾ ತಂದೆ ಇಲ್ಲ ತಾಯಿ ಇಲ್ಲ, ಆತ್ಮಕ್ಕೆ ತಂದೆ ತಾಯಿ ಐತೇನ್ರಿ ಇಲ್ಲ. ಸೊ ಒಂದಿದ್ದಕ್ಕೆ ಯಾರು ಇರ್ತಾರೆ ರೀ. ಇಂಥವೆಲ್ಲ ಕ್ವಶನ್ ಆನ್ಸರ್ ಅದಾವ್ರಿ ಅದ್ರಾಗೆಲ್ಲ. ಈಗ ಓದ್ಬೇಕು ನಾವು. ಮೊದಲು ಓದಿ ಮುಗಿಸಿ ಇಲ್ಲಿಗೆ ಬಂದುಬಿಡ್ತೇವೆ. ಆಮೇಲೆ ಆ ಪುಸ್ತಕಗಳಿಗೆ ಕೈನ ಹಚ್ಚಂಗಿಲ್ಲ ರೀ. ನಾವು ಉಪನಿಷತ್ತದ ಬೆನ್ನು ಹತ್ತಿಬಿಡ್ತೇವೆ. ಅದಕ್ಕಾಗಿ ಕೃಷ್ಣ ಏನಂತಾನೆ, ಸಂಘರ್ಷಕರು ಕರ್ತವ್ಯಂ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧೋ ಸಮೋಭತ್ವ ಸಮತ್ವಂ ಯೋಗ ಉಚ್ಯತೆ. ನ ಕಾಂಕ್ಷಿ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಅನ್ಬೇಕ್ರಿ. ವೈರಾಗ್ಯ ಬಂದವ್ರಿಗ್ರಿ. ಮತ್ತು ನನಗೇನು ಬೇಡಪ್ಪ, ಅವರ ತೊಗೊಲಿ ರಾಜ್ಯನೂ, ಅವರ ತೊಗೊಲಿ, ಅವರ ರಾಜ್ಯ ಆಳಿ, ನಾ ಭಿಕ್ಷೆ ಬೇಡ ಆದರೂ ತಿಂತೇನೆ, ನಾ ಮಾತ್ರ ಯುದ್ಧ ಮಾಡಂಗಿಲ್ಲ. ಅವನು ಮೋಹಗ್ರಸ್ತನಾಗಿದ್ದ, ಮೋಹ ಮುದ್ಗರ ಅಂತಾನ್ರಿ ಇದು ಭಗವದ್ಗೀತಾ. ಯಂ ಹೀನ ವ್ಯಥೆಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸಹ ಅಮೃತತ್ವಾಯ ಕಲ್ಪತೆ. ಯಂ ಹೀನ ವ್ಯಥೆಯಂತೇತೆ ಪುರುಷಂ ಪುರುಷರ್ಷಭರಿ. ಪುರುಷರಲ್ಲಿ ನೀನು ಋಷಭನಾಗಿದ್ದೀಯ. ಈಗ ಎಲ್ಲ ಮಂದಿ ಹೋಗ್ಬಿಟ್ರೆ ನೀವು ಕಾಣಿಸ್ತೀರಿ ಎಲ್ಲಕ್ಕಿಂತ ಚಲೋ. 10 ಮಂದಿಯಾಗ ನಾವು ಲಾಕೋಮಿ ಏಕದೇವಿಲ್ರಿ ಎಲ್ಲರೂ. ಖರೇನ ರೀ. ಇವ್ರದ್ದು ಈಗ ನನಗೆ ಬಂದಿತ್ತು ರೀ, ಇವ್ರದಕ್ಕೆ ಅಮ್ಮಂದ ವಿಜಕ್ಕಂದು ಪ್ರತ್ಯಕ್ಷ ಆಗಿಬಿಟ್ರಿ ಇವರು, ಹಾರ್ಟ್ ಟು ಹಾರ್ಟ್. ಅಂದರೆ ಜೀವನದಲ್ಲಿ ನಾವು ಪರಮಾತ್ಮನ ಸಮೀಪ ಆದಂಗೆ ನಮ್ಮ ಅಂತಃಕರಣ ಶುದ್ಧ ಆಗಿಬಿಡ್ತೈತ್ರಿ. ಅಂತಃಕರಣ ಶುದ್ಧ ಆತಪ್ಪ ಅಂತ ಹೇಳಿದರೆ ಅಲ್ಲಿ ಯಾವ ವಿಚಾರನೂ ಇರಂಗಿಲ್ಲ ರೀ. ಯಾರೋ ನಮಗೆ ನೆನಪು ಮಾಡಿದ್ರೆ ಅದರ ಒಂದು ಕಲ್ಲು ಬಿದ್ದಂಗೆ ಆಗ್ತೈತಿ. ಆವಾಗ ಅವ್ರು ನೆನಪು ಬರ್ತೈತಿ. ಇವತ್ತು ನಿಮ್ಗೆ ನೆನಪು ಮಾಡಿದ್ವಿ ನೋಡ್ರಿ ಅಂತೇವೆ ನೋಡ್ರಿ ನಾವು. ಇವತ್ತು ನಾ ಇದೇ ವಿಚಾರ ಮಾಡಿದ್ದೆ, ಇದೇ ಹೇಳಿರಿ ನೋಡ್ರಿ ನೀವು. ಅಷ್ಟು ನಿಯರೆಸ್ಟ್ ಆಗಿಬಿಡ್ತೇವ್ರಿ ನಾವು. ಅದಕ್ಕೆ ಭಗವದ್ಗೀತಾ 1ನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ವಿಷಾದ ಸೇ ಓ ಪ್ರಸಾದ್ ತಕ್ ಲೇಕರ್ ಜಾಯೇಗ. ಮನುಷ್ಯನಿಗೆ ದುಃಖ ಇರಬೇಕ್ರಿ. ದುಃಖ ಇದ್ರೇ ಸುಖದ ಬೆಲೆ ಎಂದಂಗನ ಅರ್ಜುನದ ವಿಷಾದ ಇದ್ದ. ಅವಾಗ ಅವನ ಕರಿಷ್ಯೆ ವಚನಂ ತವ ಅಂತಾನ್ರಿ. ಹೀಗಾಗಿ ಆ 1ನೇ ಅಧ್ಯಾಯ ವಿಷಾದ, 2ನೇ ಅಧ್ಯಾಯದೊಳಗೆ ಎಲ್ಲ ಹೇಳಿಬಿಟ್ಟಾರಿ ಅವ. ಪೂರ ಹೇಳಿದ. ಇನ್ನೊಂದು ಹೇಳೋದು ಬೇಕಾಗಿದ್ದೇ ಅಲ್ಲ ರೀ. ಮತ್ತು ನಮಗೆ ತಿಳಿಯಂಗಿಲ್ಲ ತಡಿ ಅಂಥೇಳಿ ಅರ್ಜುನ ಮತ್ತು ತಾನ ಪ್ರಶ್ನೆ ಮಾಡಿ ಮುಂದುವರಿಸಿದಾರೆ. ಈ 2ನೇ ಅಧ್ಯಾಯದ ಒಂದೊಂದು ಭಾಗ ರೀ ಇದ್ರಾಗ. ಕರ್ಮಯೋಗ, ಜ್ಞಾನಯೋಗ, ಕರ್ಮ ಸನ್ಯಾಸ ಯೋಗ, ಧ್ಯಾನ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅವೆಲ್ಲ ಭಗವದ್ಗೀತೆಯ 2ನೇ ಅಧ್ಯಾಯದ ವಿಸ್ತಾರವಾಗಿ ಹೇಳ್ಕೊತ ಹೋಗ್ತಾನೆ. ಮತ್ತು ಅದು 18 ಅಧ್ಯಾಯ ಬರ್ತೈತಲ್ರಿ, ಅದನ್ನು ಸಮಾರೋಪ ಮಾಡ್ತಾನವ.
ಒನ್ಸ್ ಅಗೇನ್ ಅದು ಹೇಳಿದ ಮೇಲೆ ಮತ್ತೆ ಹೇಳ್ತಾರಲ್ರಿ ಇನ್ನೊಂದು ಸಲ ಮುಖ್ಯಾಂಶಗಳು ಅಂಥೇಳಿ ಆ ಮುಖ್ಯಾಂಶಗಳನ್ನು ಕೃಷ್ಣ ಹೇಳ್ಕೋತ ಹೋಗ್ತಾನೆ. ಹೇಳಿ ಸಮಾರೋಪ ಮಾಡ್ತಾನೆ. ಆದರೆ ಪ್ರಾರಂಭದಲ್ಲಿ ಏನು ಹೇಳ್ಯಾನೆ? ಯುದ್ಧ ಮಾಡಬೇಕು, ಕೆಲಸ ಮಾಡಬೇಕು. ಕೆಲಸ ಮಾಡಲಿಲ್ಲ ಯಾರಿಗೂ ಉಪಯೋಗ, ನಾವು ಉಪಯೋಗ ಆಗಂಗಿಲ್ಲ ರೀ. ನಮ್ಮ ಕೆಲಸ ನಾವು ಮಾಡ್ಕೊಳಕ್ಕೆ ಸಹಿತ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಕೆಲಸ ಮಾಡ್ಕೊತಿದ್ರೆ ನಾವು 10 ಮಂದಿದು ಮಾಡ್ತೇವೆ ರೀ. ಅದಕ್ಕೆ ಕೃಷ್ಣ ತನಗೇನೂ ಬೇಕಾಗಿಲ್ಲದೆ ಇದ್ದರೂ ಸಹಿತ ಯಾರಿಗೆ ಜರೂರತ್ಮಂದ್ ಲೋಕೋಕ್ಕೆ ಲಿಯೇ ತಾನ ಕುಂತಾರಿ. ಎದುರುಗಡೆ ಅವು ಬಾಣ ಬಂದ್ರೆ ಅವನಿಗೆ ಹೊಡಿತಿದ್ವು ರೀ ಪಾಪ, ಹೌದಿಲ್ರಿ? ಆಮೇಲೆ ಅವನ ಕಡೆ ಹೋಗ್ತಿದ್ವು ರೀ ಅವು, ಎದಿ ಕೊಟ್ಟು ನಿಂತಾರಿ. ಅದಕ್ಕಾಗಿ ಯಾರ್ದಾರ ಮನ್ಯಾಗ ಕೆಲಸ ಇದ್ರೆ ಬರ್ತೇನೆ ರೀ, ನೀವು ಬರ್ತಿದ್ ಬಿಡ್ರಿ. ಓಕಮ್ಮನ ಮನ್ಯಾಗ ರೀ ಇವ್ರು ಅಷ್ಟು ಕೆಲಸ ಮಾಡ್ತಿದ್ರಿ, ಮಗ ಮಾಡ್ದಾಗ ಮಾಡ್ತಿದ್ರ.